ನೀಟಾಗಿ ರೈಡಿಂಗ್ ಗೇರ್ಸ್ ಹಾಕಿದ ತಕ್ಷಣ ಚಪ್ರಿ ಥರ ಓಡಿಸೋರಿಗೆಲ್ಲ ರೈಡರ್ಸ್ ಅನ್ನೋಕ್ಕಾಗಲ್ಲ. ಬ್ರೇಕದ ಕೆಲಸ ಇದ್ರೂ ಈ ರೇಂಜಿಗೆ ವರ್ಕ್ ಆಗುತ್ತೆ. ಅದೇ ನಮ್ಮ NS200 ಇಲ್ಲ ರಾಯಲ್ ಎನ್ಫೀಲ್ಡ್ ಇದ್ದರೆ ಜುಗುಕ್, ಡೋಂಟ್ ವರಿ. ಆ ಇಂಡಿಯನ್ ಬೈಕ್ಸ್ಗೆ ಒಂದು ಸ್ವಲ್ಪ ಫಿಸಿಕ್ಸ್ ಕಡಿಮೆ ಅಪ್ಲೈ ಮಾಡ್ತಾರೆ. ಫಿಸಿಕ್ಸು ಮತ್ತು ವೇಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರೋಲ್ಲ ಗಾಡಿದು. ವೇಟ್ ಒಂದು ಕಡೆ ಬರೋಲ್ಲ, ಅದು ಯಾವ ಕಡೆ ಮಲಗಿಸ್ತೀರ ಆ ಕಡೆ. ನೀಟಾಗಿ ಕೂಡ ಅಷ್ಟೇ ಅಳ್ಳಾಡ್ತಾ ಇರುತ್ತೆ ಗಾಡಿ. ಯಾವಾಗಲೂ ಸ್ಟೇಬಲ್ ಇರಬೇಕು. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ವಿಶ್ರಾಮ್ ಚೂಸ್ ಮಾಡಿದ್ದು ನಾವು. ಆಫ್ ರೋಡ್ ತೊಗೊಳೋದಾದರೆ ವಿಶ್ರಾಮ್ ತೊಗೊಳೋಣ ಅಂತ. ನೀಟಾಗಿ ರೈಡಿಂಗ್ ಗೇರ್ಸ್ ಹಾಕಿದ ತಕ್ಷಣ ಚಪ್ರಿ ಥರ ಓಡಿಸೋರಿಗೆಲ್ಲ ರೈಡರ್ಸ್ ಅನ್ನೋಕ್ಕಾಗಲ್ಲ. ರೈಡಿಂಗ್ ಗೇರ್ಸ್ ಹಾಕಿ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಹೋಗೋವನಿಗೆ ರೈಡರ್ ಅನ್ನೋದು. ಪುಣ್ಯಗೆ ಮನೆಗಳು ಏನು ಸಖತ್ತಾಗಿದೆ ಗುರು ಇಲ್ಲಿ. ಇವ್ರಿಗೆಲ್ಲ ಒಳ್ಳೆ ನೇಚರು, ಬಟ್ ಅವ್ರಿಗೆ ಬೋರ್ ಬರ್ತಾ ಇರುತ್ತೆ. ನಾವು ಯಾವಾಗ ಸಿಟಿಗೆ ಹೋಗ್ತಿದ್ದೀವೋ ಅಂತ ಟಿ ವಿಲಿ ನೋಡ್ಬಿಟ್ಟು. ಸಿಟಿಗೆ ಹೋದವ್ರು ಹಣೆ ಬರೋ ಸಿಟಿಯಲ್ಲಿ ಇರೋರಿಗೆ ಗೊತ್ತು. ಟೂರಿಸ್ಟ್ ಪ್ಲೇಸಲ್ಲಿ ಯಾವತ್ತೂ ಸ್ವಂತ ಮನೆ ಇರಬಾರ್ದು ಗುರು. ಫ್ರೆಂಡ್ಸು ಒಂದು ದೊಡ್ಡ ರೋಗ ಅವಾಗ. ನಮ್ಮ ಮಚ್ಚಂದು ಅಲ್ಲೇ ಮನೆ ಇದೆ ಬರ್ರಲ್ಲೇ ಏನಕ್ಕೆ ಅಂತಂದ್ಬಿಟ್ಟು ದೆಂಗ್ಬಿಡ್ತಾರೆ. ಎಲ್ಲ ಗಾಡಿ ಪಾಸಿಂಗು ಇಲ್ಲಿದೆ, ಬಟ್ ಒಂದೇ ಒಂದಂದರೆ ಇದು ಅದಲ್ಲ. ಎಲ್ಲ ಪಾಸಿಂಗು ಕಾಣಿಸುತ್ತೆ. ಅದೇ ಒಂದು ಕಾರಣಕ್ಕೇ K71 ತಗೊಂಡಿರೋದು, ಇದು ಇರಲಿ ಅಂತ ಅಂದ್ಬಿಟ್ಟು. ಇವಾಗ ಹೊಸದಾಗಿರೋ RTO ನಮ್ಮದು. ನನ್ನ ಬೈಕ್ ಆಲ್ರೆಡಿ ಇದನ್ನೆಲ್ಲ ನೋಡ್ಕೊಂಡು ಹೋಗಿದೆ. ನಮ್ಮ ತಮ್ಮ ತೊಗೊಂಬಂದ ಈ ರೋಡ್ನೆಲ್ಲ. ಅದಕ್ಕೆ ಚೆನ್ನಾಗಿ ಅನುಭವ ಇದೆ ಆ ಬೈಕ್ಗೆ. ಈ ಬೈಕಿಗೆ ಒಂದು ಸ್ವಲ್ಪ ಇರಲಿ ಅಂತಂದ್ಬಿಟ್ಟು ಇದನ್ನೇ ತಗೊಂಬಂದಿರೋದು. ಕ್ರೇಜಿ ವ್ಯೂ ಮಾತ್ರ ಬೆಟ್ಟದಲ್ಲಿ ಹೋಗೋದು. ಸ್ವಲ್ಪ ಕಷ್ಟನೇ, ಹಿಂಗೆಲ್ಲ ಬರ್ತಿರ್ತಾರೆ ಕಾರವರು. ರೋಡ್ ಸರಿ ಇಲ್ಲ ಅಂದಾಗ ಅವರಾದ್ರೆ ಏನು ಮಾಡ್ತಾರೆ. ಪ್ರಾಬ್ಲಮ್ ಎಲ್ರಿಗೂ ಒಂಥರ ಇರುತ್ತೆ. ವೆದರ್ಗೆ ಒಂದು ಕನ್ನಡ ಹಳೆ ಸಾಂಗ್ ಹಾಕ್ಕೊಂಡು ಹೋಯ್ತಾ ಇದ್ರೆ ಏನರ ತಿಂತೇನು? ಹಾಂ, ಬಟ್ ನನ್ನ ಮಾತು ಕೇಳೋದಾದ್ರೆ ಏನು ಗೊತ್ತಾ, ಬೇಗ ಹೋಗಿ ಬಂದ್ಬಿಡೋಣ. ಅದು ಕ್ಲೋಸ್ ಆಗುತ್ತೆ ಇರು. ಫಾಲ್ಸ್ ಹೋಗಲಿಲ್ಲ, ಯಾಕಂದರೆ ಪರ್ ಪರ್ಸನ್ ಅಂದರೆ ಪರ್ ಹೆಡ್ಗೆ 590 ರೂಪಾಯಲ್ಲಿ ಒಳಗಡೆ ಹೋಗಿ ಒಂದು ಪೋಸ್ ಕೊಟ್ಟು ಬರೋಕ್ಕೆ. ಆ್ಯಕ್ಚುಲಿ ಏನಾಯ್ತಂದರೆ ನಂದು Insta360 ಚಾರ್ಜ್ ಖಾಲಿ ಆಗೋಯ್ತು. ಸೊ ಕೆಮ್ಮಣ್ಣುಗುಂಡಿ ಹೀಲ್ ವ್ಯೂ ಪಾಯಿಂಟ್ ಆ್ಯಂಡ್ ಮತ್ತು ಹೀಲ್ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ. ಜಡ್ ಪಾಯಿಂಟ್ ಹೋಗೋದು ವೇಸ್ಟು, ಯಾಕಂದರೆ ಅಲ್ಲಿ ಸುಮ್ಮನೆ ಪೇ ಮಾಡಬೇಕು. ಇದು ಫ್ರೀ. ಇದು ಕಲ್ಲತ್ತಗಿರಿ ಟೆಂಪಲ್ಲು. ಅಲ್ಲಿ ಜಾತ್ರೆ ನಡೀತಾ ಇತ್ತು. ದೇವರ ಹೊರಗಡೆನೇ ಬಂದುಬಿಟ್ಟು ದರ್ಶನ ಕೊಡ್ತಾರೆ. ಸಿರಿ ಕಾಫಿ ಎಸ್ಟೇಟ್ ಒಂದಿದೆ, ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ಫ್ರೀ ಇರೋದು. ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾರಿಗಾದರೂ ಮ್ಯಾಪ್ ಬೇಕಿದ್ದರೆ ನನ್ನ ಹತ್ರ ಇದೆ. ಆ ಮೆಸೇಜ್ ಹಾಕಿ 2 ಮ್ಯಾಪ್ನ ಕಳಿಸ್ತೀನಿ. 2 ಡೇಸ್ ಮ್ಯಾಪ್ ಇರೋದು. ನಾನು ಫಾಲೋ ಅಪ್ ಮಾಡ್ತೀನಿ. ಒಂದು ಮ್ಯಾಪ್ನ ನಾನು ಫಾಲೋ ಮಾಡಲಿಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಅಲ್ಲಿಗೆ ಹೋಗಲಿಲ್ಲ. ಅದನ್ನು ನೆಕ್ಸ್ಟ್ ಟೈಮ್ ಹೋಗೋಣ ಅಂತಂದು ಅಲ್ಲಿಂದ ಸೆಕೆಂಡ್ ಡೇ ನಾವು ಧರ್ಮಸ್ಥಳ ಹೋದ್ವಿ. ಇಲ್ಲಿಗೆ ಏನಾಗುತ್ತೆ, ಚಿಕ್ಕಮಗಳೂರು ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.